ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ಇಲ್ಲಿ ಗ್ರಾಮೀಣ ಬ್ಯಾಂಕಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ IBPS ಎಕ್ಸಾಮ್ ಮುಖಾಂತರ, IBPS ಬೋರ್ಡ್ ಮುಖಾಂತರನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವೊಂದು ಹುದ್ದೆಗಳು ಖಾಲಿ ಇದಾವೆ ಅಂತಂದ್ರೆ ಗ್ರೂಪ್ ಎ ಪೋಸ್ಟ್ಗಳು ಮತ್ತೆ ಗ್ರೂಪ್ ಬಿ ಪೋಸ್ಟ್ಗಳು ಖಾಲಿ ಇದಾವೆ. ಇದರಲ್ಲಿ ಗ್ರೂಪ್ ಎ ಪೋಸ್ಟ್ಗಳಲ್ಲಿ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಆಫೀಸರ್ಸ್ಗಳ ಹುದ್ದೆ. ಅದೇ ತರ ಗ್ರೂಪ್ ಬಿ ಅಲ್ಲಿ ಆಫೀಸ್ ಅಸಿಸ್ಟೆಂಟ್ಸ್ ಅಂದ್ರೆ ಮಲ್ಟಿಪರ್ಪಸ್ ಅಸಿಸ್ಟೆಂಟ್ ಹುದ್ದೆಗಳ ಖಾಲಿ ಇದಾವೆ. ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ನ ಬಂದ್ಬಿಟ್ಟು 1/9/2025ರಿಂದ 21/9/2020 ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಪೇಮೆಂಟ್ ನ ಬಂದ್ಬಿಟ್ಟು 21/9/2025 ಒಳಗಡೆ ನೀವು ಪೇಮೆಂಟ್ ನ ಮಾಡ್ಬೋದು. ಈ 21 ಕ್ಲೋಸ್ ಆದ ತಕ್ಷಣ ನಿಮ್ಗೆ ಏನಾದ್ರೂ ಸ್ವಲ್ಪ ಏನೋ ಸಣ್ಣ ಪುಟ್ಟ ಕರೆಕ್ಷನ್ ಇದ್ರೆ ನೀವು ಮಾಡಿಫೈ ಕರೆಕ್ಷನ್ ನ ಮಾಡ್ಬೋದು. ಪ್ರಿಲಿಮಿನರಿ ಎಕ್ಸಾಮ್ಸ್ ನ ನವೆಂಬರ್ ಡಿಸೆಂಬರ್ ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ನ ಮಾಡ್ತಾ ಹೋಗ್ತಾರೆ. ಆ ತಿಂಗಳಲ್ಲೇ ನಿಮ್ಗೆ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಬೋದು. ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ನೋಡ್ಕೋಬಹುದು. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪಸ್ ಹುದ್ದೆಗಳು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಬಂದ್ಬಿಟ್ಟು 800 ಹುದ್ದೆಗಳು ಖಾಲಿ ಇದಾವೆ. ಸ್ಕೇಲ್ ಮಲ್ಟಿಪರ್ಪಸ್ ಹುದ್ದೆಗಳು. ಅದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಆಫೀಸರ್ ಸ್ಕೇಲ್ 1 ಹುದ್ದೆಗಳು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಟೋಟಲ್ ಬಂದ್ಬಿಟ್ಟು 500 ಹುದ್ದೆಗಳು ಖಾಲಿ ಇದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಆಫೀಸರ್ ಸ್ಕೇಲ್ 2 ಹುದ್ದೆಗಳು ಬಂದ್ಬಿಟ್ರೆ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಬಂದ್ಬಿಟ್ಟು 75 ಹುದ್ದೆಗಳಿದಾವೆ. ಇದೇ ತರ ಆಫೀಸರ್ ಸ್ಕೇಲ್ 2 IT ಸೆಕ್ಟರ್ಗೆ ಬಂದ್ರೆ ನಿಮಗೆ ಇಲ್ಲಿ ನಮ್ಮ ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಕೇವಲ 10 ಹುದ್ದೆಗಳಿದಾವೆ. ಇದೇ ತರ ಆಫೀಸರ್ ಸ್ಕೇಲ್ 2 CA ಬಂದ್ರೆ ಈ ಹುದ್ದೆಗಳು ಎಷ್ಟು ಖಾಲಿ ಇದಾವೆ ಅಂತ ನೋಡ್ಬೋದು. ಕೇವಲ ಒಂದೇ ಒಂದು ಹುದ್ದೆಗಳು ಖಾಲಿ ಇದಾವೆ. ಅದೇ ತರ ಲಾಗ್ ಬಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಕೇವಲ 5 ಹುದ್ದೆಗಳು ಖಾಲಿ ಇದಾವೆ. ಇದೇ ತರ ಟ್ರೆಜರಿ ಮ್ಯಾನೇಜರ್ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಯಾವುದೇ ತರದ ಹುದ್ದೆಗಳು ಇಲ್ಲ. ಇಲ್ಲಿ ಸ್ಕೇಲ್ 2 ಮಾರ್ಕೆಟಿಂಗ್ ಆಫೀಸರ್ ಬಂದ್ರೆ ಯಾವುದೇ ತರದ ಹುದ್ದೆಗಳು ಇಲ್ಲ. ಇಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಬಂದ್ರೆ ನಮ್ಮ ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಟೋಟಲ್ 34 ಹುದ್ದೆಗಳಿದಾವೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ರೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಹುದ್ದೆಗಳಿಗೆ ನೀವು ಬ್ಯಾಚುಲರ್ ಡಿಗ್ರಿ ಆಗಿರ್ಬೇಕು. ಯಾವುದೇ ಒಂದು ಡಿಗ್ರಿ ಆದ್ರೂ ಅಪ್ಲೈ ಮಾಡಬಹುದು. ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಸಪೋಸ್ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಅದೇ ತರ ಕಂಪ್ಯೂಟರ್ನ ನಾಲೆಜ್ ಬಗ್ಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ಗಳಿಗೆ ಈ ಹುದ್ದೆಗಳಿಗೆ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಯಾವುದೇ ಒಂದು ಡಿಗ್ರಿ ಆಗಿರಬೇಕು. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲಿ ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಹೋಗ್ತಾರೆ ಅಂತಂದ್ರೆ ಇಲ್ಲಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಯಾವುದೇ ಒಂದು ಡಿಗ್ರಿ ಇದ್ರೆ ಬಹಳ ಪ್ರಿಫರೆನ್ಸ್ ನ ಕೊಡ್ತಾರೆ. ಲಾ ಅಲ್ಲಿ ಓದಿರೋರು, ಎಕನಾಮಿಕ್ಸ್, ಅಕೌಂಟೆನ್ಸಿಯಲ್ಲಿ ಎಜುಕೇಶನ್ ನ ಕಂಪ್ಲೀಟ್ ಮಾಡೋರಿಗೆ ಹೆಚ್ಚಿನ ಪ್ರಿಫರೆನ್ಸ್. ಅದೇ ತರ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ. ಅದೇ ತರ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಅದೇ ತರ ಆಫೀಸರ್ ಸ್ಕೇಲ್ 2 ಹುದ್ದೆಗಳಿಗೆ ಬಂದ್ರೆ ಅದನ್ನು ಅಷ್ಟೇ ಬ್ಯಾಚುಲರ್ ಡಿಗ್ರಿ ಮಿನಿಮಮ್ 50% ಅಲ್ಲಿ ಪಾಸ್ ಆಗಿರಬೇಕು. ಜಾಸ್ತಿ ಪ್ರಿಫರೆನ್ಸ್ ನ ನಾನು ಹೇಳ್ದಂಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ, ಅಗ್ರಿಕಲ್ಚರ್ ಮತ್ತೆ ಇಂಜಿನಿಯರಿಂಗ್ ಆದವರಿಗೆ ಹೆಚ್ಚಿನ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಆಫೀಸರ್ ಸ್ಕೇಲ್ 2 ಹುದ್ದೆಗಳಲ್ಲಿ ಬಂದ್ರೆ ಯಾವುದೇ ತರ ಒಂದು ಬ್ಯಾಚುಲರ್ ಡಿಗ್ರಿ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್, EC, ಕಂಪ್ಯೂಟರ್ ಸೈನ್ಸ್ ಇದರಲ್ಲಿ 50% ಮಾರ್ಕ್ಸ್ ಪಡೆದು ಪಾಸ್ ಆಗಿರಬೇಕು. ನಿಮ್ಮ ಹತ್ರ ಏನಂತಂದ್ರೆ ಪೈಥಾನು, ಜಾವಾ, C++ ಇವೆಲ್ಲ ಸರ್ಟಿಫಿಕೇಟ್ ಇದ್ರೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಇಲ್ಲಿ CA ಪ್ರಿಫರೆನ್ಸ್ ಇದೆ. 1 ವರ್ಷ ಅಟ್ಲೀಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡಿರ್ಬೇಕು. ಲಾ ಆಫೀಸರ್ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಲಾನ ಪಾಸ್ ಮಾಡಿರ್ಬೇಕು. ಮಿನಿಮಮ್ 50% ಇಂದ 2 ಇಯರ್ಸ್ ಆಗಿ ಅಡ್ವೊಕೇಟ್ ಆಗಿ ವರ್ಕ್ ಮಾಡಿದವರು ಹೆಚ್ಚಿನ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತಾರೆ. ಏಜ್ ನ ಕ್ರೈಟೀರಿಯಾ ಬಂದ್ರೆ ಗ್ರೂಪ್ ಎ ಗೆ ಬಂದ್ಬಿಟ್ಟು, ಗ್ರೂಪ್ ಬಿ ಬಂದ್ರೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳು ಬರ್ತಾ ಹೋಗುತ್ತೆ. 18ರಿಂದ 28 ವರ್ಷದೊಳಗಡೆ ಅಪ್ಲೈ ಮಾಡಬಹುದು. ಇಲ್ಲಿ SC/ST ಬಂದ್ರೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದೇ ತರ ಆಫೀಸರ್ ಸ್ಕೇಲ್ 1 ಹುದ್ದೆಗಳು, ಆಫೀಸರ್ ಸ್ಕೇಲ್ 2 ಹುದ್ದೆಗಳು, ಆಫೀಸರ್ ಸ್ಕೇಲ್ 3 ಹುದ್ದೆಗಳು ಬಂದ್ರೆ ಕೆಲವು ಆಫೀಸರ್ ಸ್ಕೇಲ್ 1 ಬಂದ್ರೆ 18ರಿಂದ 30 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದ್ರೆ 5 ಇಯರ್ಸ್ ಜಾಸ್ತಿ ಅಪ್ಲೈ ಮಾಡಬಹುದು. ಆಫೀಸರ್ ಸ್ಕೇಲ್ 2 ಹುದ್ದೆಗಳು ಬಂದ್ರೆ 21ರಿಂದ 32 ವರ್ಷದೊಳಗಡೆ ಅಪ್ಲೈ ಮಾಡಬಹುದು. SC/ST ಕ್ಯಾಟಗರಿ ಇದ್ರೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದೇ ತರ ಆಫೀಸರ್ ಸ್ಕೇಲ್ 3 ಹುದ್ದೆಗಳು ಬಂದ್ರೆ 21 ವರ್ಷದಿಂದ 40 ವರ್ಷ ತನಕ ಅಪ್ಲೈ ಮಾಡಬಹುದು.
SC ST ಕ್ಯಾಟಗರಿ ಬಂದ್ರೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಆನ್ಲೈನ್ ಫೀನ ಬಂದ್ಬಿಟ್ಟು ಇಲ್ಲಿ ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಹುದ್ದೆಗಳಿಗೆ ಬಂದ್ರೆ ₹175 SC ST ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತೆ PWD ಕ್ಯಾಂಡಿಡೇಟ್ಸ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಉಳಿಕಿದ್ದ ಜನರಲ್ ಕ್ಯಾಟಗರಿ ಬಂದ್ರೆ ₹850 ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದೇ ತರ ಆಫೀಸ್ ಅಸಿಸ್ಟೆಂಟ್ಸ್ SC ST PWD ಕ್ಯಾಂಡಿಡೇಟ್ಸ್ ಗಳಿಗೆ ಬಂದ್ಬಿಟ್ಟು ₹175 ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಮತ್ತೆ ಮಲ್ಟಿಪರ್ OBC ಕ್ಯಾಂಡಿಡೇಟ್ಸ್ ಬಂದ್ರೆ ₹850 ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾವುದೇ ತರದ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗಾದ್ರೆ ಆಫೀಸರ್ಸ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಹುದ್ದೆಗಳಿಗಾಗಲಿ ಇಲ್ಲಿ ಯಾವ ತರ ಆನ್ಲೈನ್ ಎಕ್ಸಾಮ್ಸ್ ಪ್ಯಾಟರ್ನ್ ಇರುತ್ತೆ ಅಂತಂದು ನಿಮ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಬಂದ್ಬಿಟ್ಟು ರೀಸನಿಂಗ್ ನ 40 ಕ್ವಶನ್ಸ್ ಇರ್ತವೆ. 40 ಮಾರ್ಕ್ಸಿಗೆ 25 ನಿಮಿಷ ಟೈಮ್ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿ ಬಂದ್ಬಿಟ್ಟು 40 ಕ್ವಶನ್ಸ್ ಬಂದ್ಬಿಟ್ಟು 40 ಮಾರ್ಕ್ಸ್ ಇರುತ್ತೆ. ಟೋಟಲ್ 20 ನಿಮಿಷ ಟೈಮ್ ಇರುತ್ತೆ. ಇದು ಬಂದ್ಬಿಟ್ಟು ಈ ಎಕ್ಸಾಮ್ ಸ್ಟ್ರಕ್ಚರ್ ಎಕ್ಸಾಮ್ಸ್ ನ ಬಂದ್ಬಿಟ್ಟು ಪ್ರಿಲಿಮ್ಸ್ ಎಕ್ಸಾಮು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಇವರಿಗೆ ಪ್ರಿಲಿಮ್ಸ್ ಎಕ್ಸಾಮ್ ನ ಈ ರೀತಿ ಪ್ಯಾಟರ್ನ್ ಅಲ್ಲಿ ನಡೆಸ್ತಾ ಹೋಗ್ತಾರೆ. ಪ್ರಿಲಿಮ್ಸ್ ಎಕ್ಸಾಮ್ಸ್ ನ ಕ್ವಾಲಿಫೈ ಮಾಡಿದ್ರೆ ಆಫೀಸ್ ಅಸಿಸ್ಟೆಂಟ್ಸ್ ಗಳಿಗೆ ಮೇನ್ ಎಕ್ಸಾಮ್ ನ ಬರೀಬೇಕಾಗತ್ತೆ. ಅದು ಯಾವ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅಂತ ನೋಡಿದ್ರೆ ರೀಸನಿಂಗ್ ನ ಬಂದ್ಬಿಟ್ಟು ನಿಮಗೆ 40 ಕ್ವಶನ್ಸ್ ಇರುತ್ತೆ. 50 ಮಾರ್ಕ್ಸಿಗೆ ಟೋಟಲ್ 30 ನಿಮಿಷಗಳ ಕಾಲ ಟೈಮ್ ಇರುತ್ತೆ. ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇರುತ್ತೆ. ಜನರಲ್ ಅವೇರ್ನೆಸ್ ಬಗ್ಗೆ 40 ಕ್ವಶನ್ಸ್ ಇರ್ತವೆ. ಎಷ್ಟು ಟೈಮ್ ಇರುತ್ತೆ ಅಂತ ನೋಡ್ಬೋದು. ಇಂಗ್ಲಿಷ್ ಲ್ಯಾಂಗ್ವೇಜು, ಹಿಂದಿ, ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಯಾವ್ದು ಇರುತ್ತೆ ಅದ್ರ ಬಗ್ಗೆ ನಿಮಗೆ ನೀವು ಎಕ್ಸಾಮ್ ನ ಬರೀತಾ ಹೋಗ್ಬೋದು. ಇಲ್ಲಿ ನ್ಯೂಮರಿಕಲ್ ಎಬಿಲಿಟಿನ 30 ಕ್ವಶನ್ಸ್ ಇದಾವೆ, 50 ಕ್ವಶನ್ಸ್ ಇದಾವೆ, 40 ಕ್ವಶನ್ಸ್ ಇದಾವೆ, 50 ಮಾರ್ಕ್ಸ್ ಇದಾವೆ. ಎಕ್ಸಾಮಿನೇಷನ್ ಸೆಂಟರ್ ನ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಮೇನ್ ಎಕ್ಸಾಮ್ಸ್ ನ ಬಂದ್ಬಿಟ್ಟು ಈ ಒಂದು ಸೆಂಟರ್ ಬೆಂಗಳೂರು, ಬೆಳಗಾವಿ, ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ನ ಬಂದ್ರೆ ಈ ಒಂದು ಸೆಂಟರ್ ಗಳನ್ನು ನಡೆಸ್ತಾ ಹೋಗ್ತಾರೆ. ಮೇನ್ ಎಕ್ಸಾಮ್ಸ್ ನ ಬಂದ್ರೆ ನಿಮಗೆ ಇಲ್ಲಿ ಈ ಒಂದು ಊರುಗಳಲ್ಲಿ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಈ ಒಂದು ಕಲಬುರಗಿ, ಮೈಸೂರು, ಶಿವಮೊಗ್ಗ, ಉಡುಪಿಗಳಲ್ಲಿ ನಡೆಸ್ತಾ ಹೋಗ್ತಾರೆ. ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ಒಂದು KBL ಅಪ್ಲೋಡ್ ಮಾಡ್ಬೋದು ಅಂತ ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ಯಾವ ಒಂದು ಫೋಟೋಗ್ರಾಫ್ ಬೇಕಾಗುತ್ತೆ, ಸಿಗ್ನೇಚರು, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್, SSLC ಮಾರ್ಕ್ಸ್ ಕಾರ್ಡು, ಇನ್ ಕೇಸ್ PWD ಕ್ಯಾಂಡಿಡೇಟ್ಸ್ ಇದ್ರೆ UDID ಕಾರ್ಡು, ಫೋಟೋಗ್ರಾಫ್ ನ ಯಾವ ಒಂದು ಡೈಮೆನ್ಷನ್ಸ್ ನಲ್ಲಿ ನೀವು ಸ್ಕ್ಯಾನ್ ಮಾಡ್ಬೇಕಂತ ಇದೆ. ಇಲ್ಲಿ ಈ ಫೋಟೋಗ್ರಾಫ್ ಮತ್ತೆ ಇಲ್ಲಿ ಫೋಟೋಗ್ರಾಫ್ ಕ್ಯಾಪ್ಚರ್ನು ಇದೆ. ಈ ಒಂದು IBPS ಎಕ್ಸಾಮ್ ಅಲ್ಲಿ ನೀವು ಏನಂತಂದ್ರೆ ಫೋಟೋಗ್ರಾಫ್ನು ಸ್ಕ್ಯಾನ್ ಮಾಡಿ ಹಾಕ್ಬೇಕು ಮತ್ತೆ ಒಂದು ಲೈವ್ ಒಂದು ಫೋಟೋನು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನಾನು ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ರೀಚ್ ಆಗೋ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.